ಮಾರನಾಥ. ಇಂದು 14 ಡಿಸೆಂಬರ್ 2025. ಎಲ್ಲರಿಗೂ 3ನೇ ಆಗಮನ ಭಾನುವಾರದ ಶುಭಾಶಯಗಳು. ನಾವು ಸಿದ್ಧರಿಲ್ಲದ ದೌತ್ಯಕ್ಕೆ ನಮ್ಮನ್ನು ಕರೆಯುವಾಗ ನಮ್ಮಲ್ಲಿ ಭಯ ಉಂಟಾಗುತ್ತದೆ. ಮೋಶೆಯು ಐಗುಪ್ತ್ಯನನ್ನು ಕೊಂದು ಹಾಕಿದ ಸಂಗತಿಯು ಫರೋಹನಿಗೆ ತಿಳಿದು ಬಂದಾಗ ಫರೋಹನು ಮೋಶೆಯನ್ನು ಕೊಲ್ಲಿಸಬೇಕೆಂದಿದ್ದನು. ಇದನ್ನು ತಿಳಿದ ಮೋಶೆಯು ಐಗುಪ್ತವನ್ನು ತೊರೆದು ಮಿದ್ಯಾನ್ ದೇಶಕ್ಕೆ ಓಡಿ ಹೋದನು. ವಿಮೋಚನಕಾಂಡ 2ನೇ ಅಧ್ಯಾಯದ 15ನೇ ವಾಕ್ಯ. ಮೋಶೆಯು ಮಿದ್ಯಾನ್ ದೇಶದಲ್ಲಿ ತನ್ನ ಮಾವನಾಗಿರುವ ಇತ್ರೋನನ ಮಂದೆಯನ್ನು ಮೇಯಿಸುತ್ತಾ ಹೋರೇಬೆಂಬ ದೇವರ ಬೆಟ್ಟಕ್ಕೆ ಬಂದಾಗ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ವಿಮೋಚನಕಾಂಡ 3ನೇ ಅಧ್ಯಾಯ 1-4 ವಾಕ್ಯ. ಯೆಹೋವನು ಮೋಶೆಗೆ, ನನ್ನ ಜನರಾಗಿರುವ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ ಎಂದನು. ವಿಮೋಚನಕಾಂಡ 3ನೇ ಅಧ್ಯಾಯದ 10ನೇ ವಾಕ್ಯ. ಸುಮಾರು 40 ವರ್ಷಗಳ ಹಿಂದೆ ನಡೆದ ಕಾರ್ಯವನ್ನು ನೆನೆಸಿ ಮೋಶೆ ಬಹುಶಃ ಭಯಪಟ್ಟಿರಬಹುದು. ತಾನು ಸಿದ್ಧನಿಲ್ಲದ ದೌತ್ಯಕ್ಕೆ ಯೆಹೋವನು ಮೋಶೆಯನ್ನು ಕರೆದಾಗ ಮೋಶೆಯು ಯೆಹೋವನಿಗೆ ಹೇಳಿದಂಥದ್ದು ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು. ವಿಮೋಚನಕಾಂಡ 3ನೇ ಅಧ್ಯಾಯದ 11ನೇ ವಾಕ್ಯ. ಮೋಶೆಯ ಮನಸ್ಥಿತಿಯನ್ನು ಅರ್ಥೈಸಿಕೊಂಡಿದ್ದ ಯೆಹೋವನು ಸ್ಪಷ್ಟವಾದ ನಿರ್ದೇಶನ ಮತ್ತು ಸ್ಥಿರವಾದ ಮಾರ್ಗದರ್ಶನದೊಂದಿಗೆ ಮೋಶೆಯ ಸಂಗಡ ಮಾತನಾಡಿ ಹೇಳಿದ್ದೇನೆಂದರೆ, ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲಿ ದೇವರನ್ನು ಆರಾಧಿಸುವಿರಿ. ವಿಮೋಚನಕಾಂಡ 3ನೇ ಅಧ್ಯಾಯದ 12-13 ವಾಕ್ಯ. ಮೋಶೆಯ ಮರಣದ ನಂತರ ಯೆಹೋವನು ನೂನನ ಮಗನಾದ ಯೆಹೋಶುವನನ್ನು ಈ ಒಂದು ದೌತ್ಯಕ್ಕೆ ನೇಮಿಸಿದಾಗ ಹೇಳಿದಂಥದ್ದು, ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ದೇಶವಲ್ಲ ನಿಮಗೆ ಕೊಟ್ಟಿದ್ದೇನೆ. ಯೆಹೋಶುವ 1ನೇ ಅಧ್ಯಾಯದ 3ನೇ ವಾಕ್ಯ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ಯೆಹೋಶುವ 1ನೇ ಅಧ್ಯಾಯದ 5ನೇ ವಾಕ್ಯ. ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ಯೆಹೋಶುವ 1ನೇ ಅಧ್ಯಾಯದ 6ನೇ ವಾಕ್ಯ. ಇಲ್ಲಿಯೂ ಸಹ ಯೆಹೋವನು ಸ್ಪಷ್ಟವಾದ ಮಾರ್ಗದರ್ಶನದೊಂದಿಗೆ ಯೆಹೋಶುವನ ಸಂಗಡ ಮಾತನಾಡಿ ಅವನನ್ನು ಭಯದ ಹಿಡಿತದಿಂದ ಬಿಡುಗಡೆ ಮಾಡುವವನಾಗಿದ್ದಾನೆ. ಪ್ರೀತಿಯ ದೇವಜನರೇ, ಭಯವು ನಿಮ್ಮನ್ನು ಕಾಡುತ್ತಿದ್ದರೆ ದೇವರ ವಾಕ್ಯವು ನಿಮಗೆ ಉತ್ತಮವಾದ ಪರಿಹಾರವನ್ನು ದಯಪಾಲಿಸುತ್ತದೆ. 1 ಯೋಹಾನ 4ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ, ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.